ಪ್ರೈಸ್ ಅಂತೂ ಆಕಾಶಕ್ಕಿದೆ. 25,000 ಅಂತೆ ಅದು. If I had known from the start, This is fucking crazy. You don't need that protection. I will walk on glass. ಇವತ್ತು ಪ್ಲಾನ್ ಇಲ್ಲ ಏನಿಲ್ಲ, ರ್ಯಾಂಡಮ್ ಆಗಿ ಮೆಟ್ರೋ ಜರ್ನಿ ಮಾಡ್ತಿದ್ದೀವಿ. ನಮ್ಮ ಮೆಮೊರೇಬಲ್ ಮೂಮೆಂಟ್ಸ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನೋಡ್ತಿದ್ದೀರಲ್ಲ, ನಮ್ಮ ಜರ್ನಿ ಮೆಟ್ರೋ ಇಂದ ಶುರು ಆಗುತ್ತೆ. ಅನ್ಎಕ್ಸ್ಪೆಕ್ಟ್ ಆಗಿ ನಾವು ರಾಜು ಚೌಕ್ ಮೆಟ್ರೋ ಸ್ಟೇಷನ್ ಇಂದ ಹೊರಗಡೆ ಬಂದೆ. ನಾವು ಹೊರಗಡೆ ಬಂದು ರೈಟ್ ಸೈಡ್ ನೋಡಿದ್ರೆ ಆಲ್ ವುಮೆನ್ಸ್ ಬೈಕ್ ರ್ಯಾಲಿ ನೋಡ್ತಿದ್ದೀರಲ್ಲ. ಈ ರ್ಯಾಲಿ ನೋಡಿ ನಮಗಂತೂ ತುಂಬಾನೇ ಖುಷಿ ಆಯ್ತು. And today is that day. So firstly, मैं congratulate करना चाहूँगी भारत टाइम्स को और उनको thank you बोलना चाहूँगी for organizing this event, beautiful, lovely event, and reminding us कि हमें एकत्रित होके, एकजुट होके ये बदलाव लेकर आना है. ನಮ್ಮ ಪಯಣ ಇಲ್ಲಿಂದ ಡೈರೆಕ್ಟ್ ಗುರುದ್ವಾರ ಬಾಂಗ್ಲಾ ಸಾಹೇಬ್ ಕಡೆ ಹೋದ್ವಿ. ಅಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮಿಲಿನಿಯರ್ ಸಿಟಿ ಕಡೆ ಹೋದ್ವಿ. ಈಗ ಟೈಮ್ ಬಂದು 1:45 PM ಆಗ್ತಾ ಬರ್ತಿದೆ. ಈಗ ನಾವು ಮೂವಿ ನೋಡೋಣ ಅಂತೇಳಿ ನಮ್ಮ ಪಯಣ PVR ಕಡೆ ಹೋದ್ವಿ. ಮೂವಿ ಅರ್ಥ ಆಗಕ್ಕೆ ಸ್ವಲ್ಪ ಟೈಮೇ ತಗೊಳತ್ತೆ, ಯಾಕಂದ್ರೆ ಸಿನಿಮಾ ಸ್ಟೋರಿಯೇ ಆ ಥರ ಇದೆ. ಅಷ್ಟರಲ್ಲಿ ನಮ್ಮ ಗೆಳೆಯ ಶಿಲ್ಲೆ ಹೊಡ್ತಾ ಗೊರಕೆ ಇಡ್ತಾ ಡೀಪ್ ಸ್ಲೀಪಲ್ಲಿದ್ದಾನೆ. ಸ್ಟೋರಿ ಅರ್ಥ ಹಾಗೆ ಆಗದೆ ಕನ್ಕ್ಲೂಷನ್ಲಿ ಮೆಟ್ರೋ ಸ್ಟೇಷನ್ ಗಂಟು ಬಂದರೆ ತಕ್ಷಣ ಮೆಟ್ರೋ ಸ್ಟೇಷನ್ ಹತ್ರ ದುಬೈ ಕ್ಯಾನಿವಲ್ ಎಕ್ಸಿಬಿಷನ್ ನಡೀತಿತ್ತು. ಸೊ ಈಗ ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ದ ಒನ್ ಅಂಡ್ ಓನ್ಲಿ ದುಬೈ ಕ್ಯಾನಿವಲ್ ಎಕ್ಸಿಬಿಷನ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ರೇಡರ್ ರಮೇಶ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಇವತ್ತು ಬಂದ್ಬಿಟ್ಟು ದುಬೈ ಕ್ಯಾನಿವಲ್ ಅಲ್ಲಿ ಇದೀವಿ. ಇದೊಂದು ಎಕ್ಸಿಬಿಷನ್ ಗುರುಗಾಮ್ ಅಲ್ಲಿ ಇದೀವಿ. ಎಂಟ್ರಿ ಫೀಸ್ ಬಂದ್ಬಿಟ್ಟು 150 ರೂಪೀಸ್ ಆಗಿದೆ. 3 ಜನಕ್ಕೂ 150 ರೂಪೀಸ್ ಆಗಿದೆ. ಗೆಳೆಯ ವಿವೇಕ್ ಬಂದವನೇ, ಪ್ಲಸ್ ವಿಷ್ಣು ಬಂದವನೇ. ನಮ್ಮ ಗೆಳೆಯ 2 ಫ್ರೀ ಅಂತ ಹೇಳಿದ್ರೆ ಫಿಶ್ ಆಕ್ವೇರಿಯಂ, ಒಂದು ದುಬೈ ಸಿಟಿ ಫಿಶ್ ಆಕ್ವೇರಿಯಂ ಅಂತ ಹೇಳಿದ್ರೆ ನೋಡಿ ಇದು ಅದಿದಲ್ಲ ಕಂಪ್ಯೂಟರ್ ಫಿಶ್ ಆಕ್ವೇರಿಯಂ ಫ್ರೀ ಇಲ್ಲಿ. ನೋಡಿದ್ರೆ ಅಕ್ವೇರಿಯಂ ಅಲ್ಲಿ ಇಲ್ಲಿ 3 ಇದೆಲ್ಲ, ಆ 3 ದೊಡ್ಡ ಅಕ್ವೇರಿಯಂಗಳು ಅಂತ ಹೇಳಿದ್ರೆ ನಾವು ಅಂಡರ್ ವಾಟರ್ ಅಕ್ವೇರಿಯಂ ಅಲ್ಲಿ ಎಂಟ್ರಿ ಕೊಡ್ತಾ ಇದೀವಿ. ಒಂದ್ಸತಿ ನೀವು ನೋಡಿ ಕಂಪ್ಲೀಟ್ ಬ್ಯೂಟಿಯನ್ನ ರೇರ್ ಕ್ಯಾಮ್ರಾದಲ್ಲಿ. Just follow every move, touch me, let me know you want it too. Don't know what you need, but I got what you need. ಈಗ ನೀವು ನೋಡ್ತಿದ್ರಲ್ಲ, ನಾವು ಬಂದ್ಬಿಟ್ಟು ಅಂಡರ್ ವಾಟರ್ ಅಕ್ವೇರಿಯಂ ಅಲ್ಲಿ ಇದ್ವಿ. ಮುಂದೆ ನೋಡ್ತಿದ್ರಲ್ಲ ಕಂಪ್ಲೀಟ್ ಆಗಿ ಸೇಮ್ ಇದ್ದವ್ರಿಗೆ ನಾವು ಏನ್ ನೋಡಿದ್ವಿ ಆ ಮೀನುಗಳು ಅಳದೆ. ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಮೀನುಗಳು. ಇಲ್ಲಿಗೆ 100 ರೂಪೀಸ್ಗೆ ಮುಕ್ತಾಯ ಆಯಿತು. ಅಕ್ವೇರಿಯಂಗಳೆಲ್ಲ ಕಂಪ್ಲೀಟ್ ಆಗಿ ಅದಕ್ಕಂತಾನೆ 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ.
ಇನ್ನು ಇದರಿಂದ ಒಳಗಡೆ ಇಲ್ಲಿ ನೋಡಿ, ನೀವು ಹಿಂದೆ ನೋಡ್ತಿದ್ರಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿಲ್ಲ. ಇದಕ್ಕೆಲ್ಲ 50 rupees ಚಾರ್ಜ್ ಮಾಡಿದ್ದಾರೆ. ಇನ್ನು ಇಲ್ಲಿ ನಾವು ಏನಾದರೂ ತಗೊಳ್ಳಿ, ಏನೇ ಬೈ ಮಾಡಲಿ, ಇಲ್ಲ ಏನೇ ಗೇಮ್ ಪ್ಲೇ ಮಾಡಲಿ, ಇದಕ್ಕೆಲ್ಲ ಅಡಿಷನಲ್ ಆಗಿ ನಾವು ಪೇ ಮಾಡಬೇಕು. ನಾವು ಇದಕ್ಕಿಂತ ಮುಂಚೆ ನಾವು ಸೆಕ್ಟರ್ 45 ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ, ಸೇಮ್ ಅದೇ ಥರ ಎಕ್ಸಿಬಿಷನ್ ಇದು. ಇಲ್ಲಿ ನೋಡ್ತಿದ್ರಲ್ಲ ಹಿಂದ್ಗಡೆ ಎಲ್ಲ ಸೇಮ್ ಚಿಕ್ಕ ಹುಡುಗರಿಗೆ ಏನಾದ್ರು ಬೇಕಾ, ಇಲ್ಲ ನಿಮ್ಗೆ ಏನಾದ್ರು ಪಿಕ್ಕಲ್ ಸೆಕ್ಷನ್ಸ್ ಬೇಕಾದ್ರು, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬಟ್ಟೆಗಳು ಬೇಕಾದ್ರು, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಚಪ್ಪಲ್ಸ್, ಇಲ್ಲ ನೋಡಿ ಹಿಂದೆ ನೋಡ್ತಿದ್ರಲ್ಲ ಇಲ್ಲೆಲ್ಲ ನೋಡಿ, ಅಲ್ಲಿ ಟೀ ಶರ್ಟ್ಸ್ ಬೇಕಿದ್ರೆ ಏನು ಬೇಕಾದ್ರೂ ಎಲ್ಲ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಬಟ್ ಏನಂತ ಹೇಳಿದ್ರೆ ಇದೆಲ್ಲ ನಾವು ಅಡಿಷನಲ್ ಆಗಿ ಪೇ ಮಾಡಬೇಕು. ಇಲ್ಲಿ ಪ್ರತಿಯೊಂದು ಗೇಮ್ ಆಗಲಿ, ಆ ಗೇಮ್ಗೆಲ್ಲ ನಾವು ಅಡಿಷನಲ್ ಆಗಿ ದುಡ್ಡು ಪೇ ಮಾಡಿ ಆ ಗೇಮ್ ನಾವು ಆಡಬೇಕು. ಕಂಪ್ಲೀಟ್ ಶಾಪಿಂಗ್ಸ್ ಎಲ್ಲ ನಾನು ರೇರ್ ಕ್ಯಾಮ್ರಾದಲ್ಲಿ ತೋರಿಸಿ ನೋಡಿ. ಇದಾಗಿದ ತಕ್ಷಣ ನಾವು ದುಬೈ ಸಿಟಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. Driving through days and nights, won't stop for traffic lights. And ನೋಡ್ರಲ್ಲ, ಇಂಥ ಪ್ಲೇಸ್ ಅಂತೂ ನಾವು ಫ್ಯಾಮಿಲಿ ಜೊತೆ ಬಂದ್ರೆ, ಇಲ್ಲ ನಮ್ಮ ಮನೇಲಿ ಅದ್ರ ಚಿಕ್ಕ ಹುಡುಗಿದ್ರೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಒಂದು ರೇಂಜ್ಗೆ ಎಂಜಾಯ್ ಮಾಡ್ತಾರೆ ಅವರಂತೂ. ಈಗ ನಾವು ಬಂದು ದುಬೈ ಕಾರ್ನಿವಾಲ್ ಹತ್ರ ನಿಂತಿದ್ದೀವಿ. ಒಂದ್ಸತಿ ನೀವೇ ಎಂಟ್ರೆನ್ಸ್ ಅಲ್ಲಿ ಹೇಗಿರುತ್ತೆ ಅಂತ ನೀವೇ ನೋಡಿ. La verdad que yo supe que iba a alcanzar todos mis sueños. Era un muchachito insoportable, nunca le he hecho caso a los dueños. ಹಿಂದೆ ನೋಡ್ತಿದ್ರಲ್ಲ, ವಿವೇಕ್ ಪ್ಲಸ್ ವಿಷ್ಣು ಅಲ್ಲಿ ಸೆಲ್ಫಿ ತಗೊಂತಂದ್ರೆ ದುಬೈ ಕಾರ್ನಿವಾಲ್ ಮೇಲೆ ನಿಂತ್ಕೊಂಡು. ವೆಲ್ಕಮ್ ಟು ದುಬೈ ಕಾರ್ನಿವಾಲ್. ಪ್ಯಾರಿಸ್ ಅಲ್ಲಿರೋ ಐಫಿಲ್ ಟವರ್ ಇಲ್ಲೇ ಇದೆ ನೋಡ್ರಿ. ಈಗ ನೋಡ್ತಿದ್ರಲ್ಲ, ನಾವೀಗ ಪ್ಯಾರಿಸ್ ಅಲ್ಲಿದ್ದೀವಿ. ಪ್ಲಸ್ ವಿವೇಕ್ ಫೋಟೋ ಸೆಕ್ಷನ್ ಅಲ್ಲಂತೂ ಕಂಪ್ಲೀಟ್ ಆಗಿ ಬಿಸಿ ಆಗಿಬಿಟ್ಟಿದ್ದಾರೆ. ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಅಲ್ಲಿ ನೋಡಿ ಲೈಟ್ಸ್ ಇದೆ ಅಲ್ಲ, ಅಲ್ಲಿಂದ ನೋಡಿ ಇಲ್ಲಿಂದ ಇಷ್ಟು ಮಾತ್ರನೇ ದುಬೈ ಸಿಟಿ. ಇದೇ ನೋಡ್ತಿದ್ರಲ್ಲ ಬುರ್ಜ್ ಖಲೀಫಾ. ಸೊ ಇಲ್ಲಿಗೆ ಲಾಸ್ಟ್, ಇಲ್ಲಿಂದ ಹಿಡಿದು ಇಲ್ಲಿ ನೋಡಿ ಇಷ್ಟಿಂದ ಮಾತ್ರನೇ ದುಬೈ ಸಿಟಿ. ಇನ್ನು ನಾವು ಆ ಸೈಡ್ ಹೋಗ್ಬೇಕಂತ ಹೇಳಿದ್ರೆ, ಆ ಸೈಡ್ ಎಲ್ಲ ಗೇಮ್ಸ್ ಇವೆಲ್ಲ, ಜಾಯಿಂಟ್ ವ್ಯೂ ಅವೆಲ್ಲ, ಆ ಸೈಡ್ ಹೋಗ್ಬೇಕಂದ್ರೆ ಹಂಗಿಂದ ನೋಡಿ, ಹಂಗಿಂದ ಹೋಗಿ ಹೊರಗಡೆಯಿಂದ ಆ ಸೈಡ್ ಹೋಗ್ಬೇಕು. ಬಟ್ ಅದಕ್ಕೆಲ್ಲ ಅಡಿಷನಲ್ ಆಗಿ ಪೇ ಮಾಡಬೇಕು, ಬುರ್ಜ್ ಖಲೀಫಾ ಥರ. ಸೊ ಅದು ಅಷ್ಟೇ, ಅದ್ರ ಪಕ್ಕದಲ್ಲಿ ಒಂದ್ಸಲ ಬೋರ್ಡ್ ಹಾಕ್ಬಿಟ್ಟು ಆ ಬೋರ್ಡಲ್ಲಿ ಬರ್ದಿರ್ತಾರೆ ದುಬೈಯಲ್ಲಿ ಯಾವ ಪ್ಲೇಸಲ್ಲಿ ಇದೆ ಏನದು ಅಂತ ಹೇಳ್ಬಿಟ್ಟು. ಇವರು ನೋಡೋದಲ್ಲ, ಕಂಪ್ಲೀಟ್ ದುಬೈ ಸಿಟಿಲೆಲ್ಲ ಸುತ್ತಬಿಟ್ಟು ಫೋಟೋ ಶೂಟ್ ಮಾಡಿದ್ದೀವಿ. ಈ ಫೋಟೋ ಶೂಟ್ ಏನಾದ್ರು ನೀವು ನೋಡ್ಬೇಕಂತ ಹೇಳಿದ್ರೆ ರೈಡರ್ ರಮೇಶ್ ಕುಮಾರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ವಿಷ್ಣು ಏನಾದ್ರು ಶೂಟ್ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ತಿದ್ದಲ್ಲ ದುಬೈ ಕಾರ್ನಿವಲ್ಗೆ ಬಾಯ್ ಬಾಯ್ ಹೇಳ್ಬಿಟ್ಟು ನಾವೀಗ ಆ ಜಾಯಿಂಟ್ ವೀಲ್ ಇದೆ ಅಲ್ಲ, ಅಲ್ಲಿ ಗೇಮ್ಸ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಮನೆಗೆ ಹಾಕೋ ಕಾರ್ಪೆಟ್ಗಳಿವೆ ಅಲ್ಲಿ ನೋಡಿ, ದೊಡ್ಡ ದೊಡ್ಡ ಕಾರ್ಪೆಟ್ಗಳು. ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿದು ತುಂಬ ಚೆನ್ನಾಗಿದೆ. ವಿವೇಕ್ ಈಗ ಪ್ರೈಸ್ ಕೇಳ್ತಾವನೆ ಎಷ್ಟು ಅಂತ ಹೇಳ್ಬಿಟ್ಟು. ಬಟ್ ಪ್ರೈಸ್ ಅಂತೂ ಆಕಾಶಕ್ಕಿದೆ. 25,000 ಅಂತೆ. ಅದು 25,000 ಅಂತ ಹೇಳಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಯಿತು. ಡಿಜೆ ಸಿಸ್ಟಮ್ ಅಂಡ್ ವಿವೇಕ್ ವಿಷ್ಣು ಕೂಡ ಡ್ಯಾನ್ಸ್ ಆಡ್ತವ್ರೆ. ನೋಡ್ತಿದ್ರಲ್ಲ ಡ್ಯಾನ್ಸ್ ಹೆಂಗ್ ಮಾಡ್ತವ್ರ, ಇದುವರೆಗೂ ನೋಡಿದ್ರಲ್ಲ ಹೆಂಗ್ ಮಾಡಿದಾರೆ ಅಂತ. ಜಾಯಿಂಟ್ ವೀಲ್ ಅಂತ ಬಂದಿದ್ದೀವಿ, ನಾನು ವಿಷ್ಣು ಅಂಡ್ ವಿವೇಕ್ ಜಾಯಿಂಟ್ ವೀಲ್ ಅಂತ ಇದ್ದೀವಿ. ಈಗ ನೀವೇ ನೋಡಿ ಆ ಕಂಪ್ಲೀಟ್ ನಮ್ಮ ಎಕ್ಸ್ಪ್ರೆಷನ್ ಅಂದ್ರೆ ಯಾರು ಭಯ ಪಡ್ತಾರೋ ನೀವೇ ನೋಡಿ. Misunderstandings and words unspoken, we fall apart, and I won't dare to say, do you feel the same way? Maybe you don't wanna know, but you don't see what you have in front of you. Or maybe I'm not enough for you, so maybe I should go. If I had known from the start, this wouldn't have ended with broken. ಹೈಲೈಟ್ ಏನಂತಾರೆ, ಕ್ಯಾಶ್ ಇದ್ರೆ ಮಾತ್ರ UPI ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಈ ಕಂಪ್ಲೀಟ್ ಎಲ್ಲ ಗೇಮ್ಸ್ ಇವೆಲ್ಲ, ಆ ಗೇಮ್ಸ್ಗೆ ಕಂಪ್ಲೀಟ್ ಗೇಮ್ಸ್ ಇಂದ ಹಿಡ್ಬಿಟ್ಟು ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಮೌಂಟು ನಾವು ಫೋನ್ ಪೇ ಅವ್ರು ಮಾಡಿದ್ರೆ ಅವ್ರು ನಮಗೆ ಕ್ಯಾಶ್ ಕೊಡ್ತಾರಂತೆ. ಸೊ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ರಿಟರ್ನ್ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಜಾಯಿಂಟ್ ವೀಲ್ ಪ್ಲಸ್ ಇನ್ನ ರಿಮೈನಿಂಗ್ ಗೇಮ್ಸ್ ಇದೆಲ್ಲ, ಆ ಗೇಮ್ಸ್ ಎಲ್ಲ ಆಡ್ತಾ ಇದ್ದೀವಿ. ಎಲ್ಲ ಆ ರೂಮಲ್ಲಿ ಹೋಗ್ಬಿಟ್ಟು 1,500 rupees ಇಷ್ಟು 1,500 rupees ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಫೋನ್ ಪೇ ಮಾಡಿದ್ರೆ ಅವ್ರಿಗೆ, ಅವ್ರು ಕ್ಯಾಶ್ ಕೊಟ್ಟಿದ್ದಾರೆ. ಇವಾಗ ಲೆಟ್ಸ್ ಪ್ಲೇ.
Energies here, you're not ready for the wow. ನೀವು ಅಲ್ಲಿ ಹಿಂದೆ ನೋಡ್ತಿದ್ದೀರಲ್ಲ, ಅದಕ್ಕೆ ಇವಾಗ ನಾವು ಹೋಗ್ಬಿಟ್ಟು ಹತ್ತುತ್ತಾ ಇರೋದು. ಪರ್ ಹೆಡ್ ಬಂದ್ಬಿಟ್ಟು 100 rupees ಆಗಿ ಚಾರ್ಜ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ರಲ್ಲ 100 ಮೂರ್ಗೂ ಬಂದ್ಬಿಟ್ಟು 300 rupees ಚಾರ್ಜ್ ಮಾಡಿದ್ದಾರೆ. ನೀವು ಇದುವರೆಗೂ ನೋಡಿದ್ರಲ್ಲ, ಅದರಲ್ಲಿ ಇದಾಗಿದ ತಕ್ಷಣ ಜೈಂಟ್ ವೀಲ್ ಹತ್ತಾ ಇದ್ದೀವಿ. ನೋಡ್ಬೇಕು, ವಿಷ್ಣು, ವಿವೇಕ್, ನಾನು ಯಾರು ಜಾಸ್ತಿ ಭಯ ಪಡ್ತಾರೋ ನೀವೇ ನೋಡಿ. ನಮ್ಮ ಲೆಫ್ಟ್ ಸೈಡ್ ನೋಡ್ಕೊಂಡ್ರೆ ನಾನು, ರೈಟ್ ಸೈಡ್ ನೋಡ್ಕೊಂಡ್ರೆ ವಿಷ್ಣು. ಈಗ ಬಂದು ಬೆಲ್ಟ್ ಆಗ್ತಾವನೆ, ಹೇಳ್ತಾನೆ ಹುಷಾರಾಗಿರಿ, ತುಂಬಾ ರಿಸ್ಕಿ ಅಂತೇಳಿ ಹೇಳ್ತಾವನೆ. ಈಗ ಸದ್ಯಕ್ಕೆ ಈ ರಿಸ್ಕಿ ಅಡ್ವೆಂಚರ್ ಗೇಮ್ನ ನಾನು, ವಿಷ್ಣು ಪ್ಲಸ್ ವಿವೇಕ್ 3 ಜನನೇ ಬಂದಿದ್ದೀವಿ. ಇನ್ನು ಯಾರಾದ್ರೂ ಬರ್ತಾರ ಅಂತ ವೈಟ್ ಮಾಡ್ತಾರೆ. ಆ ಹುಡುಗ ಆಗ್ಲೇ ಸ್ಟಾರ್ಟ್ ಮಾಡ್ತೀನಿ ಊರಿಗೆ ಅಂತ ಹೇಳ್ದ. ನಾವೇ ಅಂತ ಬೇಡ, ಯಾರಾದ್ರೂ ಬರ್ಲಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ಸೊ ಈಗ ವೈಟ್ ಮಾಡ್ತಾ ಇದೀವಿ. ಬಟ್ ಇಲ್ಲಿಂದ ನಿಮ್ಗೆ ಐಫಿಲ್ ಟವರ್ ವ್ಯೂ ಕಾಣುತ್ತೆ. ಆ ವ್ಯೂನ ನೀವೇ ನೋಡಿ. ಈಗ ಬಂದ್ಬಿಟ್ಟು ನೆಕ್ಸ್ಟ್ ಗೇಮ್ ಹತ್ರ ಹೋಗ್ತಾ ಇದ್ದೇವೆ. ಅದ್ರ ನೋಡ್ಬೇಕು ಅಂತ ಸಖತ್ತಾಗಿ. ನಾನಂತೂ ಅಬ್ಸರ್ವ್ ಮಾಡ್ತಾ ಇಷ್ಟು ಅಂತ ತುಂಬಾನೇ ಭಯಪಟ್ಟ, ನಾನಂತೂ ಭಯಪಟ್ಟೆ. ಅಂಡ್ ವಿವೇಕ್ ಆಲ್ಸೋ ನೋಡ್ತಾರಲ್ಲ ಹೆಂಗ್ ಕಿರ್ಸಿದೀವಿ ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಗೇಮ್ ಹತ್ರ ಹೋಗ್ತಾ ಇದ್ದೀವಿ. ನೀವೇ ನೋಡಿ, ಆಕ್ಚುಲಿ ಅಲ್ಲಿ ಯಾರು ಬಂದಿರ್ಲಿಲ್ಲ. ನಾವು ಅದರಲ್ಲಿ ಹತ್ಬಿಟ್ಟು ಕೂಗಿರೋ ಕೂಗ್ಗೆ ಕರೆಕ್ಟಾಗಿ ಏನ್ ಅಂತ ಹೇಳಿದ್ರೆ ಒಂದು 15 ಜನ ಬಂದು ಕೂತವ್ರು ಈಗ ಗೇಮ್ಗೆ. ಅಷ್ಟೊಂದು ಡಿಬೇಟ್ ಬಂದ್ಬಿಟ್ಟಿದೆ. ಈಗ ನಾವು ಜಾಯಿಂಟ್ ವೀಲ್ ಅಂತ ಇದೀವಿ. ವಿವೇಕ್, ನಾನು ಪ್ಲಸ್ ವಿಷ್ಣು ಟಿಕೆಟ್ ಬಂದು ನೀವೇ ನೋಡ್ತಿದ್ರಲ್ಲ, ಇಲ್ಲಿ 100 rupees ಚಾರ್ಜ್ ಮಾಡಿದ್ದಾರೆ. ಬಟ್ ಕ್ರೌಡ್ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು ನೋಡಿ ಇಲ್ಲಿ ಗಂಟ ಇಲ್ಲಿ ತುಂಬಾ ಜನನೇ ಇದ್ದಾರೆ ಜಾಯಿಂಟ್ ವೀಲ್ ಹತ್ತಕ್ಕಂತೂ. ನಾನು ನೋಡಿರೋದ್ರಲ್ಲಿ ಅಂದ್ರೆ ಇದಕ್ಕೆ ಮುಂಚೆ ನಾವು ಸೆಕ್ಟರ್ 45 ಹೋಗಿದ್ವಲ್ಲ, ಅದಕ್ಕಿಂತ ಕಂಪೇರ್ ಮಾಡ್ಕೊಂಡ್ರೆ ಇದಂತೂ ಜಾಯಿಂಟ್ ವೀಲ್ ತುಂಬಾನೇ ದೊಡ್ಡದು. ಜಾಯಿಂಟ್ ವೀಲ್ ಅಲ್ಲಿ ಆಲ್ರೆಡಿ ಒಬ್ಬೊಬ್ಬರನ್ನೇ ಒಳಗಡೆ ತುಂಬಿಸ್ತಾ ಬರ್ತಿದ್ದಾರೆ. ಇಲ್ಲಿ ನೋಡಿ ವಿವೇಕ್ ನೋಡಿ, ನಾವು ನೋಡಿ ಹೆಂಗ್ ಕೂತಿದ್ವಿ. ಆಪೋಸಿಟ್ ಬಂದು ವಿಷ್ಣು ಕೂತವನೆ. ವಿಷ್ಣು ಆಪೋಸಿಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಲ್ಲಿ ನೋಡ್ತಿದ್ರಲ್ಲ, ತುಂಬಾ ಹೈಟ್ ಅಲ್ಲಿ ಇದ್ದೀವಿ. ಜಾಸ್ತಿ ಆಗ್ತಾ ಇದೆ. Oh my god!
ಜಾಯಿಂಟ್ ವೀಲ್ ಹೇಗಿತ್ತು? It's scary, but only 6 rounds we had. ನೋಡ್ ತುಂಬಾ ಕಮ್ಮಿ ಇತ್ತು, ಬಟ್ ಅಂದ್ರೆ ಹೈಟ್ ತುಂಬಾ ಇತ್ತು, ಸ್ಕೇರಿ ಆಗಿತ್ತು. ವಿಷ್ಣು ಕಳರ ಹೇಗಿತ್ತು ಅಂತ ಹೇಳ್ಬಿಟ್ಟು. ವಿಷ್ಣು ಹೇಗಿತ್ತು ಜಾಯಿಂಟ್ ವೀಲ್? It's scary, but yeah, very less rounds. ನಾವು ಇವಾಗ ಬಂದ್ಬಿಟ್ಟು ಈ ಗೇಮ್ ಪ್ಲೇ ಮಾಡ್ತಾ ಇದ್ದೀವಿ. ಈ ಗೇಮ್ ಪ್ರೈಸ್ ಬಂದ್ಬಿಟ್ಟು 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಪರ್ ಹೆಡ್ ಬಂದ್ಬಿಟ್ಟು 100 ಚಾರ್ಜ್ ಮಾಡಿದ್ದಾರೆ. ಈ ಗೇಮ್ ಅಲ್ಲಿ ಬಂದ್ಬಿಟ್ಟು ಸೇಮ್ 3 ಜನ ಹೋಗ್ತಿದೆ. ಬಟ್ ನಮಗೇನು ಅಂತ ಹೇಳಿದ್ರೆ ಕಾರಿನರ್ ಇದೆಲ್ಲ, ಕಾರಿನರ್ ಸೀಟ್ ಬೇಕು. ಆ ಸೀಟ್ ಇದ್ರೆ ಮಾತ್ರ ನಾವು ಹೋಗ್ತೀವಿ, ಇಲ್ಲ ಅಂತ ಎಷ್ಟೊತ್ತಾದ್ರೂ ವೆಯ್ಟ್ ಮಾಡ್ಬಿಟ್ಟು ಆ ಕಾರ್ನರ್ ಸೀಟ್ಗೆ ಹೋಗ್ತೀವಿ. ಬಟ್ ನಮ್ಮ ಕಾರ್ನರ್ ಸೀಟ್ ಅಲ್ಲಿ ಯಾರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಕಾರ್ನರ್ ಸೀಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಇದರ ಸ್ಟ್ರೈಟ್ ಹೋಗಿ ನಿಂತ್ಕೊಳ್ಳೋದು. ಅದು ಫೀಲ್ ನಮ್ಗೆ ಬೇಕು, ಆ ಥ್ರಿಲ್ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದು ತಗೊಂಡಿದ್ದು ಕಾರ್ನರ್ ಸೀಟ್ಗೋಸ್ಕರ. ಈಗ ಸದ್ಯಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ವಿವೇಕ್ ವಿಷ್ಣು ಅಲ್ಲ. ಓ ಮೈ ಗಾಡ್, ಆಲ್ಮೋಸ್ಟ್ ಅಲ್ಲ. ನೋಡ್ತಿದ್ರಲ್ಲ ಆಲ್ಮೋಸ್ಟ್ 90 ಡಿಗ್ರಿ. ಹಿಂದೆ ನೋಡ್ತಿದ್ರಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿ, ಹಿಂದೆ ನೋಡ್ತಿದ್ರಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಸ್ಟ್ರೈಟ್ ನಿಂತ್ಕೊಂತಿದೆ. ವಿವೇಕ್, ಯು ವಾಂಟ್ ಟು ಗೋ ಕಾರಿನಾರ್? You want to go Karinar? Yes, I want to go to Karinar. Yes, we are going to the Karinar. Yay! ನಾವು ಈಗ ಕಾರಿನಾರ್ ಹತ್ರ ಹೋಗ್ತಾ ಇದ್ದೇವೆ. ವಿವೇಕ್ ಧೈರ್ಯ ಹೋಗ್ಕೋಬೇಕು. ಒಬ್ಬರೇ ಅಂತ ಹೋಗ್ಬಿಡ್ತಾನೆ ಮೇಲ್ಗಡೆಗೆ. ಇಬ್ಬರೇ ಕುತ್ಕೊಳ್ಳೋಕ್ಕಾಗೋದು. ಅದಕ್ಕೆ ವಿವೇಕ್ ಪ್ಲಸ್ ವಿಷ್ಣು ಇಬ್ಬರು ಬಂದಿದ್ದಾರೆ ಮೇಲ್ಗಡೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಕುತ್ಕೊಂಡಿದ್ದೀನಿ. ಇಲ್ಲಿ ಯಾಕೆ ಕೂತಿದ್ದೀನಿ ಅಂತ ಹೇಳಿದ್ರೆ, ನಾನು ಇಲ್ಲಿ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಅಲ್ಲಿ ಹಿಡ್ಕೊಳಕ್ ಏನೂ ಇಲ್ಲ, ಗ್ರಿಪ್ ಇಲ್ಲ. ಅದು ಅಲ್ಲದೆ ಅವರು ಕರೆಕ್ಟ್ ಆಗಿ ಬಂದ್ಬಿಟ್ಟು ನನ್ನ ಶೋಲ್ಡರ್ ಮೇಲೆ ಇಡ್ತಾರೆ ಗ್ರಿಪ್ಗೋಸ್ಕರ ಅವ್ರ ಕಾಲ್ನ. ಸೊ ಅದಕ್ಕಂತ ನಾನು ಕೆಳಗಡೆ ಬಂದೆ. Oh my God! Look at the Vishnu, I love Vivek expression. ಅಂತೂ ಹೆವಿ ಆಯ್ತು. Game. How is the game? Dead. ಹೇಗಿತ್ತು game? Feeling like we almost dead. ಆಲ್ಮೋಸ್ಟ್ ಅಲ್ಲಿ ಹೋಗಿ ಸ್ಟ್ರೈಟ್ ಇಳಿದ್ರೆ ಹೆಂಗಿರ್ತಾರೆ ನೀವೇ ನೋಡ್ತೀರಲ್ಲ. ಆಡೋಂಥದ್ದು ಮೋಸ್ಟ್ ಅಡ್ವೆಂಚರಸ್ ಪ್ಲಸ್ ಡೇಂಜರಸ್ ಗೇಮ್ ಹತ್ರ ಬಂದಿದ್ದೀವಿ. ಅಲ್ಲಿ ನೋಡಿದಿರಲ್ಲ ಆ ಥರ ಬೆಲ್ಟ್ ಕಟ್ಬಿಟ್ಟು ಕೆಳಗಡೆಯಿಂದ ಮೇಲೆ ಬಿಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಆ ಲಾಸ್ಟ್ ಕಾರ್ನರ್ ಇದೆಲ್ಲ ಅದಕ್ಕಿಂತ ಮೇಲ್ಗಡೆವರೆಗೂ ಹೋಗ್ತೀವಿ. ಇದ್ರಲ್ಲಿ ಬಂದ್ಬಿಟ್ಟು ನಾನು ವಿಷ್ಣು ಸೇಮ್ ಆಸ್ ಇಟ್ ಇಸ್ 3 ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಈ ಗೇಮಲ್ಲಿ ಇಬ್ರು ಡ್ರಾಪ್ ಆಗಿಬಿಟ್ಟಿದ್ದಾರೆ. ವಿಷ್ಣು ಡ್ರಾಪ್ ಆದ ಪ್ಲಸ್ ವಿವೇಕು ಡ್ರಾಪ್ ಆದ. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಈ ಅಡ್ವೆಂಚರಸ್ ಗೇಮ್ಗೆ. ಸೊ ಇದಕ್ಕೆ ಬಂದ್ಬಿಟ್ಟು ಚಾರ್ಜ್ ಮಾಡ್ತಾರೆ.
ಬಂಗಿ ಜಂಪ್ ನೋಡಿದ್ರಲ್ಲ, ಸೂಪರ್ ಆಗಿತ್ತು. ಈಗ ನನ್ನ ನೋಡ್ಬಿಟ್ಟು ವಿಷ್ಣು ವಿವೇಕ್ ಟ್ರೈ ಮಾಡ್ಬೇಕು ಅಂತಿದ್ದಾರೆ. ನೋಡೋಣ ಅವ್ರು ಟ್ರೈ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಟ್ರೈ ಮಾಡಿದ್ರೆ ಅಂತೂ ಸೂಪರ್ ಎಕ್ಸ್ಪೀರಿಯನ್ಸ್. ಈಗ ಕೇಳೋಣ, ವಿವೇಕ್ ಆರ್ ಯು ಟ್ರೈ? ಯು ವಾಂಟ್ ಟ್ರೈ? ವಿವೇಕ್ ಟ್ರೈ ಮಾಡಲ್ವಂತೆ. ಅಂಡ್ ಒನ್ ಅಂಡ್ ಓನ್ಲಿ ಲೆಜೆಂಡ್ ವಿಷ್ಣು ವಿಲ್ ಟ್ರೈ. ವಿವೇಕ್ ಡೋಂಟ್ ಸ್ಕೇರ್, ಸಿಂಗಲ್ ಟ್ರೈ, ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ಆಲ್. ಈ ಚಿಕ್ಕ ಲೈಫಲ್ಲೇ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ವಿವೇಕ್. ಇದನ್ನ ಖಂಡಿತ ಟ್ರೈ ಮಾಡಲೇಬೇಕು. ವಿವೇಕ್ ಟ್ರೈ ಮಾಡ್ತೀಯಾ? ಸೊ ಆಫ್ಟರ್ ಮೋಟಿವೇಶನ್ ಅಲ್ಲಿ ವಿವೇಕ್ ಟ್ರೈ ಮಾಡ್ತಾನೆ ಈಗ ಬಂಗಿ ಜಂಪ್ನ. ಅದಾಗಿದ ತಕ್ಷಣ ಇಲ್ಲಿ ವಿಷ್ಣು ಟ್ರೈ ಮಾಡ್ತಾನೆ. ವಿವೇಕ್ ವಿವೇಕ್ Look at the Vivek expression. Yeah. ಅದನ್ನೇನೋ ಪರೀಕ್ಷೆ ಮಾಡ್ತವ್ರೆ ವಿವೇಕ್ ಹೋಗಿ ಬಂದ್ಮೇಲೆ. ನೋಡಿದ್ರು ವಿವೇಕ್ ಯಾವ ತರ ಜಂಪ್ ಮಾಡ್ಕೊಂಡು ಬಂದ ಅಂತ ಕೆಳಗಡೆಗೆ. ಸೊ ಈಗ ವಿಷ್ಣು ಮೇಲ್ಗಡೆಗೆ ಬ್ಯಾಲೆನ್ಸ್ ಮಾಡ್ತಾವ್ರ, ಅದನ್ನ ಬ್ಯಾಲೆನ್ಸ್ ಮಾಡಿ ಅದನ್ನ ಕೆಳಗಡೆ ಇಳಿಸ್ಬಿಟ್ಟು ಈಗ ವಿಷ್ಣು ಬಂಗಿ ಜಂಪ್ ಹೋಗ್ತಾರೆ. Yeah, you're not ready for the wham. Energy's war, I've never been glam. Energy sure like bars will land like a missile straight to the plan. Energy's more than everything, man. Super, See you struggle like butterflies in water. Can't keep moving forward. I see your shoulders weighted down by armor. You don't need that protection. I will walk on glass. I will run 10,000 miles and more. I will give my eyes. If you lost your sight, I will run through fire. I will carry you through the heat. I will do it all again. If you needed me to, wish that I could take away your pain like sunbeams in the rain. Oh, we're family. Wherever you go, I'll follow. Whatever you do, I'll handle. I will walk on glass. I will run 10,000 miles and more. I will give my eyes. If you lost your sight, I will walk through fire. I will carry you through the heat. I will do it all again. If you needed me to, I'll do it all over ಅಲ್ಲಿ ನೋಡ್ತಿರಲ್ಲ, ಇನ್ನ ಹಾಗೆ ತುಂಬಾ ಗೇಮ್ಸ್ ಮಿಸ್ ಮಾಡಿದ್ದೀವಿ. ಈಗ ಬಂದು ವಿವೇಕ್ ಸ್ಮೋಕ್ ಬಿಸ್ಕೆಟ್ ಟ್ರೈ ಮಾಡ್ತಾವನೆ. ಬಾಯ್ ಹಿಡ್ಕೊಂಡು ಇಷ್ಟ ಅಲ್ಲಿ ನೋಡ್ತಿದ್ರಲ್ಲ ಸ್ಮೋಕ್ ಆ ತರ ಬರುತ್ತೆ.
explosion. That one dip and we saw. It's too cold, yeah. It is too cold, weak. हम तो खराब हो जाएगा. Never try. ಗುರುಗಾಮ್ ಹರಿಯಾಣ ಮೂವಿ ನೋಡಕ್ಕಂತ ಇಲ್ಲಿವರೆಗೂ ಬಂದಿದ್ದೆ. ಗುರುಗಾಮ್ ಹರಿಯಾಣಕ್ಕೆ ಬಂದಿದ್ವಿ. ಅಲ್ಲಿ ಎಕ್ಸಿಬಿಷನ್ ನಡೀತಿತ್ತು. ಸೊ ಎಕ್ಸಿಬಿಷನ್ ಬಂದಿದ್ದೀವಿ. ನೋಡಿದ್ರಲ್ಲ ಈ ವಿಡಿಯೋ ಎಲ್ಲ ಹೇಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಂಡಿದ್ದೀನಿ. ಬಟ್ ಇಲ್ಲೇನಂತ ಹೇಳಿದ್ರೆ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಹಳೆದು ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ದೊಡ್ಡದಾಗಿತ್ತು. ಬಟ್ ಅವರು ತುಂಬಾ ಜಾಸ್ತಿ ಜನ ಇದ್ದಾರೆ. ಸಂಡೇ ಅಲ್ಲ, ತುಂಬಾ ಜನ ಬಂದಿದ್ರು ಇಲ್ಲಿ. ಸೊ ಈಗ ನಮ್ ಗೆಳೆಯಂದ್ರೆ ಇಬ್ರು ಇದಾರಲ್ಲ, ಅವ್ರ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಗಿತ್ತು, ಅವ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರ ಇಲ್ವಾ ಅಂತ ಹೇಳ್ಬಿಟ್ಟು ಜೆನ್ಯೂನ್ ಆಗಿ ಕೊಡ್ತಾರೆ ನೋಡಿ. ಈಗ ಫಸ್ಟ್ ವಿವೇಕ್ ಹೇಗಿತ್ತು? ಗೇಮ್ಸ್ ಎಲ್ಲ ಚೆನ್ನಾಗಿತ್ತಾ? ಎಕ್ಸಿಬಿಷನ್ ಯಾವ ತರ ಇತ್ತು? Actually, the fish tanks are very nice to see, all the fishes, but all the rides are very dangerous to use. But we will have little fun, and the most dangerous is bungee jumping I have had. The ride is, but it's superb, yeah, superb. And what about giant wheel? Giant wheel. It was superb too, but it was scary, little scary in some places. We only had 6 rides of it, but it was good. It was good. And 2 more games. And the other 2 games are nice, yeah. But the last thing, the dangerous one is only bungee jumping, I will say. And I saw some 2 more games so scary, and you were screaming. No, another two. Yeah, it was scary, definitely. And actually, no, it was totally went to 90 degree. It was too scary then, no. But the scariest thing is ever had is bungee jumping. Yo, ಹೇಗಿತ್ತು ವಿಷ್ಣು ಕೇಳೋಣ. ಹಾಯ್, ನಮ್ ಗೆಳೆಯ ವಿಷ್ಣು. First time I will try it in bungee jump. Okay. Super, extraordinary. What? And remaining and all? Remaining I will already experience in giant wheel. Sector 45. And Sector 45 and Hyderabad में भी मैंने experience किया. अच्छा है. But ये bungee jump first time है. बहुत thrilling है. अच्छा है. ನೋಡಿದ್ರಲ್ಲ ನಮ್ ಗೆಳೆಯಂದ್ರಿಬ್ರದ್ದು ಫೀಡ್ಬ್ಯಾಕ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಕಂಪ್ಲೀಟ್ ಆಗಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮರೆಯದಿರ ನಿಮ್ ರೈಡರ್ ರಮೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Feel the same way. Maybe you don't wanna know, but you don't see what you have in front of you. Or maybe I'm not enough for you. So maybe I should go. If I had known from the start, this wouldn't have ended with broken hearts.